ಎಲ್ರಿಗೂ ನಮಸ್ಕಾರ. ನಾನು ವೈ ಸುಕುಮಾರ್, ಪಡುಬಿದ್ರಿ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿಯ ಕಾರ್ಯದರ್ಶಿ. ಮೊನ್ನೆ 23ನೇ ತಾರೀಕಿನಿಂದ ಪುನರ್ ಪ್ರತಿಷ್ಠೆ ಅಷ್ಟಬಂಧ ಮತ್ತು ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮದ ವಿಧಿವಿಧಾನ ಕಾರ್ಯಕ್ರಮಗಳು ಪ್ರಾರಂಭವಾಗಿ ಇವತ್ತಿನ 5ನೇ ದಿವಸದ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಇವತ್ತಿದ್ದೇವೆ. ಬ್ರಹ್ಮಕಲಶ ಅಷ್ಟಬಂಧ ಪುನರ್ ಪ್ರತಿಷ್ಠೆ ಒಬ್ಬ ಮನುಷ್ಯನ ಜೀವಿತಾವಧಿಯಲ್ಲಿ ಬ್ರಹ್ಮಕಲಶ ಕೂಡ ನೋಡ್ಲಿಕ್ಕೆ ಸಿಗಬಹುದು, ಅಷ್ಟಬಂಧ ಕೂಡ ನೋಡ್ಲಿಕ್ಕೆ ಸಿಗಬಹುದು. ಪೂರ್ತಿ ಸಮಗ್ರ ಜೀರ್ಣೋದ್ಧಾರ ಆಗಿ ಆ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಮತ್ತು ಪುನರ್ ಪ್ರತಿಷ್ಠೆ ಒಬ್ಬ ಮನುಷ್ಯನಿಗೆ ಜೀವಿತಾವಧಿಯಲ್ಲಿ ಒಮ್ಮೆಯೇ ದೊರಕುವಂಥದ್ದು. ಪಡುಬಿದ್ರಿಯ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನ ಸುಮಾರು 1000ಕ್ಕಿಂತಲೂ ಅಧಿಕ ವರ್ಷದ ಇತಿಹಾಸ ಇರತಕ್ಕಂಥದ್ದು. ಈ ದೇವಸ್ಥಾನದ ವಿಶೇಷತೆ ಏನಂದ್ರೆ 2 ಮೂರ್ತಿಗಳು, ಒಂದು ಶಿವನದ್ದು ಮತ್ತೊಂದು ಗಣಪತಿಯದ್ದು. ಈ 2 ಶಿವನ ಲಿಂಗ ಮತ್ತೆ ಗಣಪತಿಯ ಮೂರ್ತಿ ರುದ್ರಾಕ್ಷಿ ಶಿಲೆಯಲ್ಲಿ ಮಾಡಿರತಕ್ಕಂಥದ್ದು. ಪ್ರಾಯಶಃ ನಾವು ಇಷ್ಟು ವರ್ಷದಿಂದ ದೇವಸ್ಥಾನಕ್ಕೆ ಬಂದು ನೋಡುವಂತ ಸಂದರ್ಭ ನಮ್ಗೆ ಗೊತ್ತಾಗಿರ್ಲಿಲ್ಲ. ದೇವರು ದೂರದಲ್ಲಿ ನಾವು ನೋಡ್ತಾ ಇದ್ವಿ. ದೇವರು ಕಳೆದ ವರ್ಷ ಬಾಲಾಲಯಕ್ಕೆ ಬಂದಂತ ಏಪ್ರಿಲ್ ಅಲ್ಲಿ ನಮ್ಗೆ ಹತ್ತಿರದಿಂದ ನೋಡ್ತಕ್ಕಂಥ ಸಂದರ್ಭದಲ್ಲಿ ರುದ್ರಾಕ್ಷಿ ಶಿಲೆಯ ರೀತಿಯ ಪುರಾತನವಾಗಿ ವಿಶಿಷ್ಟವಾಗಿರ್ತಕ್ಕಂಥ ಶಿಲೆಯಲ್ಲಿ ಮಾಡಿರ್ತಕ್ಕಂಥದ್ದು. ಇಡೀ ದೇವಸ್ಥಾನದ ಎಲ್ಲವೂ ಕೂಡ ಇವತ್ತು ಎಲ್ಲವೂ ವಸ್ತು, ಆದ್ರೆ ಮೂಲ ಗಣಪತಿಯ ವಿಗ್ರಹ, ಶಿವಲಿಂಗ, ನಂದಿ ಇದು ಮಾತ್ರ ಮೂಲವಾಗಿ ನಮ್ಮ ಹಿರಿಯರು 1000 ವರ್ಷದ ಹಿಂದೆ ಮಾಡಿರ್ತಕ್ಕಂಥ ಶಿಲೆಯನ್ನು ಅದನ್ನು ಇಟ್ಟುಕೊಂಡು ಮತ್ತೆ ಎಲ್ಲವನ್ನು ಕೂಡ ಸಮಗ್ರವಾಗಿ ಪುನರ್ರಚಿಸಿ ಲೋಕಾರ್ಪಣೆಗೆ ನಾವು ಇವತ್ತು ಬರತಕ್ಕಂಥ ಕಾಲಘಟ್ಟದಲ್ಲಿ ನಾವು ಇವತ್ತಿದ್ದೇವೆ. ನಾಡ್ದು 23ನೇ ತಾರೀಕಿನಿಂದ ವಿಧಿವಿಧಾನ ಕಾರ್ಯಕ್ರಮಗಳು, ಧಾರ್ಮಿಕ ಕಾರ್ಯಕ್ರಮಗಳು ಕೂಡ ನಡೀತಾ ಇದೆ. ಯಾಕಂದ್ರೆ ಒಂದು ದೇವಸ್ಥಾನದ ಪುನರ್ ಪ್ರತಿಷ್ಠೆ ಬ್ರಹ್ಮಕಲಶೋತ್ಸವಕ್ಕೆ ನಡೆಯತಕ್ಕಂತ ಧಾರ್ಮಿಕ ವಿಧಿವಿಧಾನಗಳನ್ನು ಬೆಳಿಗ್ಗೆ 6 ಗಂಟೆಯಿಂದ ಸಾಯಂಕಾಲ ತನಕ ನಡೆಯತಕ್ಕಂತ ಕಾರ್ಯಕ್ರಮಗಳನ್ನು ನೋಡುವಂತದ್ದು ಕೂಡ ನಮ್ಮ ಜೀವಿತಾವಧಿಯಲ್ಲಿ ಒಂದು ಭಾಗ್ಯ ಅಂತ ನಾನು ಭಾವಿಸ್ತೇನೆ. ಅಷ್ಟು ಪೂಜಾ ವಿಧಿವಿಧಾನ ಕಾರ್ಯಕ್ರಮಗಳು. ಇಷ್ಟು ದೊಡ್ಡ ದೇವಸ್ಥಾನ, ಸುಮಾರು 33 ಕೋಟಿಗಳಿಗಿಂತ ಅಧಿಕ ಖರ್ಚು ಮಾಡಿರ್ತಕ್ಕಂಥ ಒಂದು ದೇವಸ್ಥಾನ 11 ತಿಂಗಳ ಒಳಗಡೆ ಆಗುದಂದ್ರೆ ಇದು ಒಂದು ದೇವರ ಲೀಲೆ ಅಂತ ಹೇಳ್ಬೋದು. ಪ್ರಾರಂಭವಾಗಿ ಬಾಲಾಲಯಕ್ಕೆ ಬಂದಂತದ್ದು ಏಪ್ರಿಲ್ ತಿಂಗಳಲ್ಲಿ. ಇವತ್ತು ಏಪ್ರಿಲ್ ತಿಂಗಳಿಗೆ 1926 ಏಪ್ರಿಲ್ ತಿಂಗಳಲ್ಲಿ ಇವತ್ತು ಪುನರ್ ಪ್ರತಿಷ್ಠೆ ಬ್ರಹ್ಮಕಲಶೋತ್ಸವಕ್ಕೆ ಬಂದಿದೆ ಅಂದ್ರೆ 11 ತಿಂಗಳಲ್ಲಿ ಇಷ್ಟು ವೆಚ್ಚದ್ದು, ಇಷ್ಟು ಸುಂದರವಾಗಿರ್ತಕ್ಕಂಥ ದೇವಸ್ಥಾನ ಇವತ್ತು ನೋಡ್ಲಿಕ್ಕೆ ಕಣ್ಣಲ್ಲಿ ತುಂಬಿಸಿಕೊಳ್ಳುವಂತ ಒಂದು ಅವಕಾಶ ಮಹಾಲಿಂಗೇಶ್ವರ ಮಹಾಗಣಪತಿ ಇವತ್ತು ಸಮಗ್ರವಾಗಿ ಎಲ್ರಿಗೂ ಕೊಟ್ಟಿರತಕ್ಕಂಥದ್ದು. ಇದರ ಹಿಂದೆ ದುಡಿಯಿರತಕ್ಕಂಥ ಎಲ್ಲ ಭಕ್ತಾಭಿಮಾನಿಗಳ ಅವರ ಕನಸು ನನಸಾಗಿರತಕ್ಕಂಥ ಕಾಲಘಟ್ಟದಲ್ಲಿ ನಾವೆಲ್ಲವೂ ಇದ್ದೇವೆ ಅನ್ನತಕ್ಕಂಥ ಮಾತನ್ನು ಹೇಳ್ತಾ, ದೇವರು ಎಲ್ರಿಗೂ ಕೂಡ ಅನುಗ್ರಹಿಸಲಿ, ಸುಖ ಶಾಂತಿಯನ್ನು ಕೊಡ್ಲಿ, ಆರೋಗ್ಯ ಕೊಡ್ಲಿ ಅನ್ನತಕ್ಕಂಥ ಮಾತನ್ನು ಹೇಳ್ತಾ ನನ್ನ ಮಾತನ್ನು